ಇದೇನಾಕ ವಾತರನೇ ಎದ್ದು ಮಗಿನ ಕುಂಡಾಡ್ತಾ ಕೂತಿದ್ಯಾ ತಿಂಡಿ ತಿಂದಂಗೆ ಏ ಬಾ ಏನೋ ತಿನ್ನು ಆಮೇಲೆ ಕಟಾಡು ಓನ ಮಗಳೇ ಓನುವ ಅಮ್ಮ ತಿಂಡಿ ತಿನ್ನೋದು ಬೇಡವಾ ಅಮ್ಮ ತಿಂಡಿ ತಿನ್ನೋದು ಬೇಡವಾ ಜಿಜ್ಜಿ ತಿನ್ನೋದು ಬೇಡವಾ ನಿನ್ನಂಗೆ ಏ ಇಲ್ಲ ನಾನು ಇವ್ರಿಗೋಸಿ ಸರಿ ಮಾಡ್ತೀನಿ ತಿನ್ನಲ್ಲ ಅದಕ್ಕೆ ಇಲ್ಲೇ ಆಟ ಆಡಿಸ್ಕೊಂಡು ಕೂತ್ಕೊಂಡೆ ಸ್ನಾನ ಮಾಡಿಸ್ಕೊ ಬಂದೆ ಅದಕ್ಕೆ ರೆಡಿ ಮಾಡಿ ಕೂರಿಸಿದ್ದೆ ಒಂದು ಗಳಿಗೆ ಆಮ್ಯಾಗ ತಿನ್ನೋಣ ಅಂತ ಯಾಕೋ ಹೊಟ್ಟೆನೇ ಹಸಿತಾ ಇಲ್ಲ ಕಂದ್ಬಿಟ್ಟು ಅದಕ್ಕೆ ಹೊಸೋದು ಬಿಡ್ಕೊಂಡು ತಿನ್ನೋಣ ಅಂತ ಅತ್ತ ಸುಮ್ಮ ಕೂತಿದ್ದೆ ಆಟೆಗೆ ನಿಂದಾಯ್ತೆ ತಿಂದು ಇಲ್ಲ ಕಣಕ್ಕ ನಂದು ತಿಂದಾಗಿಲ್ಲ ಅತ್ತಾಗಿ ಇಬ್ರು ತಿಂದ್ಬಿಟ್ಟು ಆಮ್ಯಾಗ ನಂಗೆ ಕೆಲಸ ಐತೆ ಬಾ ಅಲ್ಲಿ ಸೀತಾಳತಕ್ಕೆ ಹೋಗಿ ಪಾತ್ರೆಗಳನ್ನು ತೊಳ್ಕೊ ಬರಬೇಕು ಇನ್ನು ಕೆಲಸವೇ ಬಾತ ಪಟೆ ಪಟೆ ತಿಂದಾನೆ ತಿಂದ್ಬಿಟ್ಟು ಬೇಗ ಬಿರ್ಬಿರ್ನ ಕೆಲಸನ ಮುಗಿಸ್ಕೋಬೋದು ಇಲ್ಲಾಂದ್ರೆ ಇದೇ ಆಗೋಯ್ತು ಸಂದು ಗಂಟ್ಲವೆ ಅಯ್ಯೋ ಸೀರೆ ಹೊತ್ತಕ್ಕೆ ಯಾಕೆ ಒತ್ಕೊಯ್ತೀಯವ ಇಲ್ಲ ಬೋರ್ವೆಲ್ ತವ ತೊಳ್ಕೊ ಬರೋದಲ್ವಾ ಅಯ್ಯೋ ಬೋರ್ವೆಲ್ ತವ ಒತ್ಕೊಡಕ್ಕೆ ಅವರ ಮಕ್ಳಿದ್ರಂಗೆ ಗಳಿಗೆ ಒತ್ಕೊಡ್ತವೆ ಅಕ್ಕ ಅಯ್ಯೋ ಇಲ್ಲಾಂದ್ರೆ ಒತ್ಕೊಂಡು ನೀರು ಹಿಡ್ಕೊಂಡು ತೊಳೆಯೋತಿಗೆ ನನಗಂತೂ ಸಾಕಾಗೋಯ್ತದ ಕಣವ ಎದ್ದು ಕೂತು ಅದಕ್ಕಿಂತ ತಗಿ ಸೀಗಾಲಿ ತಗೊಂಡು ಹೋಗ್ಬಿಟ್ರೆ ಅಥವಾ ಬೆಳಗ್ಗೆ ಒಂದು ಗಳಿಗೆ ನೀರಲ್ಲಿ ಹಿಂಗೆ ಜಾಲ್ಕೊಂಡ್ ಬಂದ್ಬಿಡ್ಬೋದು ಬಿರಿನಾಗೋಯ್ತದೆ ಅಲ್ಲಿ ಬೋರ್ವೆಲ್ ತಕೋರು ಓಸಿ ಒತ್ತಾಗಿಲ್ಲ ಅದಕ್ಕೆ ನಾನು ಅಲ್ಲೇ ಸೀಗಾಲ ತಕ ಹೋಯ್ತೀನಿ ಬಾ ತಿನ್ನು ಬಿರ್ಬಿರ್ನತ್ಲ ಹೋಗಿ ತೊಳ್ಕೊ ಬಂದಿದ್ದು ಮತ್ತೆ ಅಡುಗೆ ಮಾಡಬೇಕು ಓಸಿ ಒತ್ತಾಗಕ್ಕೆಲ್ಲ ಬರವ ನಾ ಪುಟ್ಟೆ ಕೆಲಸ ಎಲ್ಲ ಮುಗೀತಾ ಮಗ ಆಟ ಆಡಿಸ್ತಾ ಕೂತಿದ್ದೀರಾ ಇಲ್ಲಿ ಅಲ್ಲಿ ಇತ್ಲಲ್ಲಿ ಒಂದು ಬುಟ್ಟಿ ಪಾತ್ರೆ ಬಿದ್ದಾವೆ ಇನ್ನು ಬಂಗಾಗಿಲ್ಲ ಮಗ ಆಟ ಆಡಿಸ್ಕೊಂಡು ಕೂತಿದ್ಯಲ್ಲ ಪುಟ್ಟಿ ನಡಿ ಬಂಗ ಮಾಡು ಕೊಟ್ಕೆತ ಎಲ್ಲ ನಾನು ಗುಡಿಸ್ ಬಂದಿದ್ದೀನಿ ಯಾಕೋ ಬತ್ತ ನೀನು ಸೋಂಬೇರಿ ಆಯ್ತದೆ ಯಾಕಂತ ಗಾತಾಗಿ ಅಕ್ಕನ ತಂಗಿ ಸೇರ್ಕೊಂಬರಿ ಮಗ ಆಡಿಸ್ಕೊಂಡು ಕೂತಿರಿ ಇನ್ನೇನು ಮಾಡಬೇಡಿ ನಡಿ ಫಸ್ಟು ಇನ್ನೂ ಉಂಡಿಲ್ಲ ಅಂದರೆ ಉಂಡ್ಬಿಟ್ಟು ಬಿರ್ಬಿರ್ ನಾವು ಪಾತ್ರೆನ ತೊಳ್ಕೊ ಬಂದಿಲ್ಲ ಹೋಗು ನಾನೇನು ಮಗ ಆಟ ಆಡ್ಸ್ಕೊಂಡು ಕೂತಿಲ್ಲ ಕಣಮ್ಮ ನಾನು ಈಗ ಅಕ್ಕನೂ ಏನು ತಿನ್ನಿತ್ತಿಲ್ವಾ ಅದಕ್ಕೆ ಬಾರ ಯಾಕತ್ತ ತಿಂದರೆ ಹೋಗಿ ಪದ ತೊಗೊಬರ್ಬೋದು ಬರ್ಬೋದು ಅಂತಲೇ ಕರಿತಾ ಇದ್ದು ನೀನೇನು ಕೇಳಿಸ್ಕೊಳಕ್ಕಲ್ಲ ಏನಿಲ್ಲ ಸುಮ್ಮಕ್ಕೆ ಬಂದಿಲ್ಲ ಒದರ್ತೀಯ ನಾವು ಪದ ತೊಗೊಬಂದು ಬಂದು ಇಡ್ತೀವಿ ಸುಮ್ಕಿರು ನೀನು ತಿಂದ ಹ್ಞೂ ನಾನು ಹಾಕೊಂಡು ತಿಂದೆ ಆಗ್ಲಯ್ಯ ನೋಡ್ದೆ ಯಾವಳು ಇತ್ತಿಲ್ಲ ಒಳಗೆ ಇನ್ನೇನು ಮಾಡ್ತೀಯ ನಾನೇ ಹೋಗಿ ಹಾಕೊಂಡು ತಿನ್ನವ ಇನ್ನು ಅವಳು ಮಗ ಸ್ನಾನ ಮಾಡ್ಸಕ್ಕೆ ಹೋಗಿದ್ಲ ಏನೋ ಇನ್ನೇನು ಮಾಡೋದು ಅಂತ ನಾನೇ ಹಾಕೊಂಡು ತಿಂದೆ ಅಪ್ಪ ಬಂದಿಲ್ಲ ಕಣವ ಅಪ್ಪ ಬಂದ್ರೆ ಅತ್ಲಾಗ ಅಪ್ಪಂಗೂ ಹಾಕೊಟ್ಬಿಟ್ರೆ ಸರಿ ಹೋಯ್ತತೆ ಅಪ್ಪನ ಬರಬೇಕು ಇಟೊತ್ತಿಗೆ ಬರೋದವ ಯಾಕೆ ಬಂದಿಲ್ಲ ಗೊತ್ತಿಲ್ಲ ಅಪ್ಪಂಗೂ ಹಾಕೊಟ್ಬಿಡತ್ತಾಗಿ ಒಟ್ಟಿಗೆ ಅಪ್ಪನ ಮೇಕೆ ಹೋಯ್ತೀನಿ ತಗೋ ಪದ ತೊಳ್ಕೊಂಡೆಲ್ಲ ಹೋಗಿ ಇನ್ನೇನು ಮಧ್ಯಾಹ್ನಕ್ಕೂ ಏನು ಸಾರೆಲ್ಲ ಐತೆ ಬರೀ ಅನ್ನ ಮಾಡೋದು ಆಟೆಯ ಹೆಂಗೆ ಅಂತ ಕೆಲಸ ಏನಿಲ್ಲ ನಾವು ಮಾಡ್ಕೊತೀನಿ ಸುಮ್ಕಿರು ನೀನು ಕೂಗಾಡ್ಬೇಡ ಮನೇಲಿ ನೀವು ಮಾಡೋದೆಲ್ಲನೂ ಮಾಡ್ಕೊಂಡ್ರೆ ನಾನು ಯಾಕೆ ಕೂಗಾಡ್ತೀನಿ ನಿಮಗೆ ಮಾತಾಡಿದ್ರೆ ನಾನು ಕೂಗಾಡ್ದಂಗೆ ಕೇಳಿಸ್ತದೆ ಸರಿ ಆಯ್ತು ಮಾಡ್ಕೊಳ್ಳಿ ಬತ್ತಾನೇನೋ ಇನ್ನೇನು ಟೈಮ್ ಆಗೋದಲ್ಲ ಇನ್ನೇನು ಬರ್ದಾನೆ ಇಲ್ಲೋ ತಾನೆ ಬಂದು ತಿನ್ಕೊಂಡು ಹೋಯ್ತಾನೆ ಓ ಬಂದಲ್ಲಿ ತಗ ಅಲ್ಲಿ 100 ವರ್ಷ ಆಯ್ತು ನೆನ್ಕತ್ತದಂಗೆ ಬಂದಕ್ಕಂತ ಕೊಟ್ಬಿಟ್ಟು ನೀವು ಹಾಕೊಂಡು ತಿಂದು ಪದ್ರೆ ನಾನು ತೊಳ್ಕೊ ಬರೋಕೆ ಬಿರ್ಬನ್ನಿ ಏನಾಯ್ತು ಪುಟ್ಟಿ ಏನೋ ಪಂಚಾಯತಿ ನಡೆಸ್ತಾ ಇರಂಗಿದ್ರೆ ಎಲ್ಲ ಒಟ್ಟಿಗೆಯ ಏನಾಯ್ತು ಮಾತಾಡಿದ್ರೆ ನಮ್ಮ ಅಂತ ದಿನ ಪಂಚಾಯತಿನ ಮಾಡಬೇಕಾಯ್ತದೆ ಅದಕ್ಕೆ ನಾನು ಮಾತಾಡೋದೇ ಬಿಟ್ಬಿಟ್ಟಿದ್ದೀನಿ ಮಾತಾಡ್ಸಿದ್ರೆ ಮಾತಾಡ್ತೀನಿ ಇಲ್ಲ ಅಂದರೆ ಇಲ್ಲ ಅಯ್ಯೋ ಯಾಕೋ ಕಣೆ ಉರ್ದು ಬೀಳ್ತಾಳೆ ಏನು ಮಾಡೋದು ನಮ್ಮದು ಟೈಮ್ ಸರಿಯಾಗಿಲ್ಲ ತಗೊಳ್ಳಿ ಏನಾರು ಮಾಡ್ಕೊಳ್ಳಿ ನಂಗೆ ಕಿವಿ ಕೇಳ್ತಾ ಇಲ್ಲ ಕಣ್ಣು ಕಾಣ್ತಾ ಇಲ್ಲ ನನಗೆ ಸುಮ್ಕೆ ಕೂತ್ಕೊತೀನಿ ನೀನು ಏನು ಮಾಡೋಣ ಇನ್ನೇನು ಕೆಲಸ ಇಲ್ಲ ಬರೀ ಪಂಚಾಯತಿನೇ ಮಾಡ್ಕೊಂಡು ಕೂತಿರ್ತೀವಿ ಉಂಡು ಬಾ ಇಲ್ಲಿ ಅದನ್ನೇಕಂತೆ ಮಾತಾಡ್ತಾ ಇದ್ದೀವಿ ಯಾವ ಪಂಚಾಯತಿನೂ ಇಲ್ಲ ಬಿರ್ಬಿರ್ನ ಉಂಡು ತೊಳ್ಕೊಬರಾಗಿ ಅಂತ ಹೇಳ್ತಾ ಇದ್ದಕ್ಕಂತೆ ಅದನ್ನೇ ವಸಿ ಏನು ನಗ್ನಗ್ತಾ ಏಳೆ ತೋಪಿ ಅದೇನು ಏನು ಹೇಳಿದ್ರು ಒಳ್ಳೆ ಸುಮ್ಮನೆ ಹೇಳ್ತೀಯ ಈ ತಿನ್ನೋರು ತಿನ್ನಬಾರ್ದಪ್ಪ ನಿನ್ನಿಂದವ ಹಂಗೆ ಹೇಳ್ತೀಯ ಅಯ್ಯ ನಾನೇ ನಿಮ್ಮ ಗಂಟು ಇಟ್ಕೊಂಡಿದ್ದೀರ ಗುಪ್ ನುಂಗ್ಬೇಡಿ ಅಂತವ ಸುಮ್ಮಕ್ಕೆ ತಿನ್ನೋಗಿ ನನಗೆ ಸಿಟ್ಟು ಬರ್ಸ್ಬೇಡಿ ಹಂಗಂತವ ತುಪ್ಪಮ್ಮ ಒಂದಿಷ್ಟು ಹೇಳೋದೇ ಮಾಡ್ತಿದ್ದೆ ಕಣೆ ಹೊಲ್ತಕ್ಕೆ ಅಣ್ಣ ಬಂದಿದ್ದ ಅವನ ಅಣ್ಣ ಮತ್ತು ಅಣ್ಣನ ಅಳಿಯ ಇಬ್ಬರು ಬಂದಿದ್ದರು ಹುಡುಗ ಪಾಪ ಏನೂ ಮಾತಾಡಲಿಲ್ಲ ಅಣ್ಣ ಅತ್ತಾಗ ಬಂದವನೇ ಕಣೋ ಹೂವಿನ ಶಾಸ್ತ್ರದಲ್ಲವ ಮುಗಿಸೆ ಕಳ್ಸೋಣ ಇನ್ನು ಸಂದುವೆ ಏನು ಬರೋಕೆ ಹೇಳ್ತೀಯ ಏನು ಇಲ್ಲೇ ಹತ್ರುವ ಬೇಕಾದ್ರೆ ಅವ್ರ ಅಣ್ಣದಿರ್ಗೆ ಹೇಳಿ ಕಳಿಸಿದ್ರೆ ಆಯ್ತದೆ ಅವ್ರ ಅಣ್ಣ ಬರ್ತಾರೆ ಆತಾಗ ಹೂವಿನ ಶಾಸ್ತ್ರವ ಮುಗಿಸ್ಬಿಡೋಣ ಮನೆಗೆ ಅಂತ ಅವನು ಹೇಳ್ತಾನೆ ನೋಡತ್ತಾಗಿ ಆದರೆ ನಾಳಿಕೋ ನಾಡಿದ್ದು ಆತಾಗಿ ಹೂವಿನ ಶಾಸ್ತ್ರ ಮುಗಿಸಿದ್ರೆ ಅವರು ಊರಿಗೆ ಹೋಗೋಕೆ ಸರಿ ಹೋಯ್ತತೆ ಅಂತ ಅವ್ರೆ ನೀನೇನಂತೀಯ ತಪ್ಪಮ್ಮ ಏನು ಮಾಡೋಣ ಅತ್ಲಾಗ ಮುಗಿಸ್ಕೊಬಿಡೋಣ ಈಟ್ ಬರ್ನೆ ಅಲ್ಲಕ್ಕೆ ನೀ ನಮ್ಮ ತಮ್ಮ 1 ರೂಪಾಯಿ ಇಲ್ಲ ಹೂವಿನ ಶಾಸ್ತ್ರ ಅಂದರೆ ಏನು ಮಾಡೋಣ ಅಂತ ಯೋಚನೆ ಮಾಡ್ತೇವನಿ ಅವ್ವ ಆ ಹೂವಿನ ಶಾಸ್ತ್ರಕ್ಕೇನು ಏನು ಮಾಡೋದು ಬೇಕಾಗಿಲ್ಲ ಮನೇಲಿ ಹೊಸಿ ಅಡುಗೆ ಮಾಡಿಸಿದ್ರೆ ಆಯಿತು ಏನತ್ತಾಗ ಮಾಡಿ ಮುಗಿಸ್ಬಿಡೋಣ ಬಿಡು ಮತ್ತಿದು ಮುಂದ್ಕಾಕೊಂಡು ಹೇಳ್ತೀನಿ ಅಂತ ಹೇಳಿತೀಯ ಹೆಂಗೂ ಪುಟ್ಟಿರ್ತಾಳೆ ನಾನು ಇರ್ತಾಳೆ ಸಹಾಯ ಆಯ್ತತೆ ಹೊಸಿ ಅವ್ರವ್ರೇ ಏನೊಂದು ಅವ್ರನ್ನ 4-5 ಜನ ಬಂದಾರೇನೋ ಆಟೆ ಹೊಸಿ ಅಡುಗೆ ಮಾಡ್ಕೊಂಡು ಇದು ಮಾಡಿದ್ರೆ ಆಟ ಇನ್ನೇನೈತೆ ಅದ್ರಾಗೆ ಅಲ್ಲ ನೀನು ಹೇಳೋದು ಸರಿನೇಯ ಆದ್ರೂ ಬಂದವರ ಹೋದರ ಸಂಭಾಳಿಸೋದು ಮತ್ತು ಈಗ ಹೂವಿನ ಶಾಸ್ತ್ರ ಆದಮೇಲೆ ಮದುವೆ ಮಾಡ್ಬಿಡೋಣ ಒಂದೇ ಕಿತ್ತಮ್ಮ ಅಂತಂದರೆ ಕೈಯಾಗಿ ಬೇಕಲ್ಲ ಶಾಂತ ಬಾಯಲ್ಲಿ ಆಡ್ದಟ್ಟು ಸುಲಭವೇ ಒಂದು ಮದುವೆ ಮಾಡೋದು ಅಂದರೆ ಆಯ್ತತೆಕಂತ ಬಾರೆ ತುಪ್ಪಮ್ಮ ಏನಾಗಕ್ಕಿಲ್ಲ ಅವರು ಪದೇ ಕರ್ಸಕ್ಕಾಕಿಲ್ಲ ಪಾಪ ಇದು 2ನೇ ಕಿತ್ತ ಬಂದಿರೋದು ಆ ಹುಡುಗ ಅವನು ಒಂಥರ ನಾಚಿಕೆ ಸಬಹುದನೆಯ 7 ತಪ್ಪ ಕೇಳ್ದ ಗೊತ್ತೇನೆ ಅನ್ನ ಅಲ್ಲಕನ್ ಮಾವ ದಿಟ್ಟವಾಗ್ಲೂ ಹಿಂಗಮ್ಮ ಒಪ್ಕೊಂಡವಳು ಇಲ್ವೋ ಒಪ್ಕೊಳ್ತಾ ಹೋದ್ರೆ ಹಿಂಸೆ ಮಾಡಿ ಮಾತ್ರ ದಮ್ಮಯ್ಯ ಅಂತೀನಿ ಮದುವೆ ಮಾಡೋಕೆ ಹೋಗಬೇಡಿ ನಾಳೆ ದಿನ ನಾವು ಬಾಳ್ಬೇಕಾಗಿರೋದು
ಇವತ್ತೇನೋ ನೀವು ಮಾಡ್ತೀರಾ, ಮುಂದಕ್ಕೆ ದಿನ ಕಿತ್ತಾಡ್ಕೊಂಡು ಕೂತ್ಕೊಳಕ್ಕೆ ಹಾಕಿಲ್ಲ. ಒಪ್ಪದೇ ಇದ್ರೆ ಬ್ಯಾಡ ಮಾವ ಅಂತ ಹೇಳ್ತುಕೋತೇನೆ. ಹುಡುಗ ಮಾತ್ರ ಒಳ್ಳೆಯವನೇಯ. ಅದಕ್ಕೆಯ ಆತಗೆ ಮದುವೆಯ ಮಾಡ್ದ ಬೇಕಾದ್ರೆ ನಿಧಾನಕ್ಕೆ ಮಾಡಿದ್ರಾಯ್ತು, ಇಲ್ಲ ಅಟೋದಕ್ಕೆ ಏನಾಯ್ತದ ನೋಡ್ಕೊಳ್ಳೋಣ. ನಾವು ಒಂದು ಹೆಜ್ಜೆ ಮುಂದ್ಕಿಟ್ಟು ತಾನೇ ಅದು ಮುಂದಕ್ಕೆ ಹೋಗೋದು. ನೀನು ನಿಂಗಮ್ಮ ಕೇಳಿದ್ಯೋ ಇಲ್ವೋ? ನಾನು ಹೇಳ್ತೀನಿ, ಒಂದಪ್ಪ ನನ್ನ ಮುಂದೆ ಕರೆದು ಕೇಳಿ ನೀನು. ನೀವು ಅವ್ವ ಮಗಳನ್ನ ಹಚ್ಕೊಂಡು ನಾನು ಮರ್ಯಾದೆ ಕಳ್ಕೊಂಡಿರೋ ಸಾಕು. ನೀವು ಒಂದಪ್ಪ ನನ್ನ ಮುಂದೆ ಕರೆದು ಅದೇನಂತಲ್ಲ ಕೇಳು, ಅದಾದ್ಮೇಲೆ ನಾನು ಹೇಳ್ತೀನಿ ಮಾಡೋದ ಬ್ಯಾಡ್ವಾ ಅಂತ. ಅಯ್ಯೋ ಏನವ ಕರೆದು ಕೇಳು ಅಂತಾನೆ. ಆ ಬೇವರ್ಸಿಲ್ಲ ನೋಡಿ, ಒಂದು ಗಳಿಗಿದ್ದಂಗೆ ಇನ್ನೊಂದು ಗಳಿಗೆ ಇರಕ್ಕಲ್ಲ. ಏನಂತಳೋ ಏನೋ ಥೋ ಹೋಗತ್ತಾಗಿ. ನಾನು ಹೆಂಗೋ ಮಾಡಿ ಒಪ್ಪಿಸಿದ್ದೆ. ಈಗ ನನಗೂ ಹಂಗೆ ಆಗ್ಬಿಟ್ಟದೆ. ಯಾವನು ಒಪ್ಪಲ್ಲ, ಅದಕ್ಕೆ ಇವ್ರಿಗೆ ಕಟ್ಟಿ ಕಳ್ಸೋಣ ಅನ್ನಂಗೆ ನನಗೆ ಆಗೈತೆ. ಈಗ ಇದು ಬಿಟ್ಟರೆ ಬೇರೆ ದಾರಿ ಇಲ್ಲ. ಅದಕ್ಕಾಗಿ ನಾನು ಸುಮ್ಮನಾಗಿದ್ದೀನಿ. ಈಗ ಇವನು ಮುಂದೆ ಏನಂತಾಳೋ ಏನೋ, ಇವನು ಮುಂದೆ ಏನಾರ ಇಲ್ಲ ಅಂದ್ಬಿಟ್ರೆ ಅವಳು ಜೀವನ ಮುಗದೆ ಹೋಯ್ತು. ಆ ಮುಡೋದಕ್ಕೆ ಅರ್ಥ ಆದರೆ ಬದುಕತ್ತಾಳೆ, ಇಲ್ಲ ಅಂದರೆ ಇಲ್ಲ. ಅವಳಾಣೆ ಬರ್ಬೇಯನ್ನ ನಾನು ಕರಿತೀನಿ. ಅಲ್ಲಕ್ಕನೇ ನಾನೇ ಕೇಳಿದ್ದೀನಿ ಅಂತ ಹೇಳಿದ್ರು ನೀವು ನಂಬೋಲ್ರಲ್ಲ. ಸರಿ ಬಿಡಿ, ಕರಿತೀನಿ, ಕೇಳಿ ನೋಡಿ ನೀವೇ. ನಿಂಗಮ್ಮ ನಿಂಗಮ್ಮ ಬಾಯ್ಲೆ. ಏನಮ್ಮ ನಿಂದು ಏನು ಸಾಂದು ನಿಂಗಮ್ಮ ಅನ್ಕೊಳ್ಳೋದು ಏನು ಹೇಳು? ಲೈ ಅಲ್ಲಿ ನಿಮ್ಮಪ್ಪ ಏನೋ ಕೇಳ್ತಾವನೆ, ಮೊದಲು ಅದಕ್ಕೆ ಉತ್ತರ ಹೇಳು. ನೋಡಿ ಯೋಚನೆ ಮಾಡಿ ಹೇಳು. ನಿಂಗಮ್ಮ ನಾನು ಹೇಳ್ತಾ ಇದ್ದೀನಿ, ಇದು ಬಿಟ್ಟೆ ನೀನು ಕೆಟ್ಟೆ ಅಂತಲೇ ಅರ್ಥ. ಈ ಮದುವೆ ಏನಾರು ಆಗಕ್ಕಲ್ಲ ಅಂದೆ ಇನ್ನು ಯಾವನು ಬಂದು ಮಾಡ್ಕೊಳಕ್ಕಲ್ಲ ನಿನ್ನ. 100 ದಪ್ಪ ಯೋಚನೆ ಮಾಡಿ ಹೇಳು. ನಿಮ್ಮ ಅಪ್ಪ ಕೇಳ್ತಾವನೆ. ನೋಡು ನಿಂಗಮ್ಮ, ನನಗೆ ನಿಂತವ ಹೆಚ್ಚಿಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ. ನನಗೆ ಹೆಚ್ಚಿಗೆ ಏನಂತ ಮಾತಾಡೋಕ್ಕೆ ಇಷ್ಟ ಇಲ್ಲ. ನೀನು ಏನಾರ ಅನ್ಕೊಬಿಡು. ನಿನ್ನ ಮಕ ನೋಡಿದ್ರೆ ನಂಗೆ ಮೈಯೆಲ್ಲ ಉರಿತದೆ. ಏನು ಮಾಡೋಣ, ಹೊಟ್ಟೆಲಿ ಹುಟ್ಟಿದೆಯಲ್ಲ, ಆ ತಪ್ಪಿಗೆ ಏನಾರ ಒಂದು ದಾರಿ ತೋರಿಸ್ಬೇಕಲ್ಲ. ಅದಕ್ಕಾಗಿ ಇಟ್ಟು ಒದ್ದಾಡ್ತಾ ಇದ್ದೀನಿ ಆಟಯ್ಯ. ನೀನೇನಾರ ಈಗ ಇಲ್ಲ ಅಂದು ಇನ್ನು ಮುಗೀತು. ನಾನಿನ್ನು ಯಾವುದಕ್ಕೂ ನಿನ್ನ ವಿಷಯಕ್ಕೆ ತಲೆ ಹಾಕಕ್ಕಲ್ಲ. ಮುಗ್ದೋಯ್ತು ಋಣ. ತಲೆ ಮೇಲೆ ಕೇಳಿ ಚೊಂಬಾಕಬಿಟ್ಟು ನೀರ ಮುಗ್ದೋಯ್ತು ಅಂತ ಅನ್ಕೊಬಿಡ್ತೀನಿ. ಅದಕ್ಕೆ ಕೊನೆಗೆ ತಗೊಳ್ತಾ ಇದ್ದೀನಿ. ಯೋಚನೆ ಮಾಡಿ ಉತ್ತರ ಹೇಳು. ನೋಡು, ಅಣ್ಣ ಕೇಳವ್ನಿ ಅವನ ಒಳಗಿಂಗೆ ಚಂದ್ರನ್ಗೆ ನಿನ್ನ ಮದುವೆ ಮಾಡಿಕೊಡು ಅಂತವ. ಏನೊಂದು ಹುಡುಗಿ ಐತೆ ಆಟಯ್ಯ. ನಿನ್ನ ಮನೇಲೆಲ್ಲ ನಿಂದೆ ಆಡಳಿತ, ಏನೂ ತೊಂದರೆ ಇಲ್ಲ, ಏನಿಲ್ಲ, ಆರಾಮಾಗಿರ್ಬೋದು. ಅದಕ್ಕೆ ನಿಮ್ಮ ಮೌನವೇ ಹ್ಞೂ ಮಾಡ್ಕೊಡ್ತೀವಿ ಅಂತ ಹೇಳಿವ್ನಿ. ಅವನು ಚಂದ್ರನು ಬಂದವನೇ ಮಗಳು ಕರ್ಕೊಂಡು. ಅದಕ್ಕೆ ಆತಗೆ ಹೆಂಗೋ ಬಂದವನಲ್ಲ, ಊಳೆ ಶಾಸ್ತ್ರ ಮುಗಿಸ್ಕೊಂಡೆ ಹೋಗ್ಬಿಟ್ಟು ಮದುವೆ ಬೇಕಾದ್ರೆ ಮಾಡ್ಕೊಟ್ರೆ ಆಯಿತು, ಯಾವಾಗ ಏನು ಅಂತ ಕೇಳಿ ಅಂತ ಅಣ್ಣ ಬಂದು ಇವತ್ತು ಹೇಳ್ದ. ನನಗೂ ಅದೇ ಸರಿ ಅನ್ನಿಸ್ತು. ಅದಕ್ಕೆ ನಾನು ತಪ್ಪಮ್ಮನುವೆ ನಿನ್ನ ಮಾತಕ್ಕೆ ಕೇಳ್ಬಿಟ್ಟು ಮಾಡೋಣ. ಇನ್ನು ಮಾತು ಬಂದರದ್ರಿಗೆ ಮರ್ಯಾದೆ ಕಳ್ಕೊಳ್ಳೋದು ಬೇಡ ಅಂತ ಕೇಳ್ತಾ ಇದ್ದೀನಿ. ಅದೇನು ಎತ್ತ ನೀನು ಸರಿಯಾಗಿ ಯೋಚನೆ ಮಾಡಿ ಉತ್ತರ ಕೊಡು ಆಟಯ್ಯ. ನೀನೇನು ಅವನ್ನ ಮದುವೆ ಮಾಡ್ಕೊತೀಯೋ ಇಲ್ವೋ? ಈಗ ನಾವು ಹೇಳೋದಂತೂ ಮಾಡ್ಕೊಡ್ತೀವಿ ಅಂತ ಹೇಳಾಗೈತೆ. ನೀನು ಮಾಡ್ಕೊತೀನಿ ಅಂದರೆ ಒಳ್ಳೇದು. ಇಲ್ಲ ನಾನು ಆಗಕ್ಕೆ ಇಲ್ಲ ಅಂತಂದರೆ ಇನ್ನು ಇಬ್ಬರು ಬಿಟ್ಟಾಕ್ತವಂತ. ನಾನಲ್ಲ, ತೋಪಿನೂ ಇನ್ನು ಯಾವ ಗಂಡು ಹುಡ್ಕಂಗಿಲ್ಲ. ಮನೇಲಿ ನಿನ್ನ ಮದುವೆ ವಿಚಾರ ನಾವಿನ್ನು ಎತ್ತಕ್ಕಲ್ಲ ಆಟಯ್ಯ. ನೋಡಿ ಉತ್ತರ ಕೊಡು. ನಮ್ಮ ಅಪ್ಪನ ಬಾರಿ ಬುದ್ಧಿವಂತ ಬಿಡೋ ಹೊತ್ತಾಗಿ ಹಾವು ಸಾಯಬಾರ್ದು, ಕೋಲು ಮುರಿಬಾರ್ದು. ಅವಳಿಗಿಲ್ಲ ಅನ್ನಕ್ಕೆ ದಾರಿನೇ ಸಿಗಬಾರ್ದು. ಹಂಗತ್ತಾಗ ಅವಳನ್ನ ಸಿಕ್ಕಿಸ್ಬಿಟ್ಟ ನಮ್ಮಪ್ಪ. ಅಯ್ಯೋ ನೋಡ್ತಾಳೆ ನೋಡೋಣ. ಇಲ್ಲ ಅಂದಿದ್ರು ಹೊಸಿ ತೋರ್ಳೋಳು ವರ್ಷಯ್ಯ ನಾನು ಆಗಕ್ಕಿಲ್ಲ ಪಗಕ್ಕಿಲ್ಲ ಅಂತವ. ಸರಿಯಾಗಿ ನಮ್ಮ ಅಪ್ಪ ಸಿಕ್ಕಾಕ್ಸೋದು ಮಾತ್ರ ಬಿಚ್ಕೊಳಕ್ಕಾಗಬಾರ್ದು. ಹಂಗಂಟಾಕಿ ಅವನು. ಈಗ ಅದೇನು ಉತ್ತರ ಕೊಡ್ತಾಳ ಕೊಡ್ಲಿ. ಏನಪ್ಪ ಮಾಡಲಿ ದೇವರೇ, ಮದುವೆ ಆಗೋಕ್ಕೆ ನನಗೆ ಇಷ್ಟ ಇಲ್ಲ. ಆದರೆ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಇವರೆಲ್ಲರೂ ನನ್ನ ಮೇಲೆ ಊರ್ದು ಬೀಳ್ತಾರೆ. ಈಗ ಓಟೋ ಹೊಸಿ ಮರ್ಯಾದಿನಾರ ಐತೆ, ಅದು ಇಲ್ದಂಗೆ ತೆಗೆದು ಮೂಲೆಗೆ ಹಾಕ್ಬಿಡ್ತಾರೆ ಆಟೆಯ. ಎಲ್ಲ ಒಂದಾಗಿರುವಾಗ ನಾನು ಒಬ್ಬಳು ಇಲ್ಲ ಅಂತ ಹೇಳಿ ಯಾಕೆ ಇದಾಗಬೇಕು? ನನ್ನ ಜ್ಯೋತಿನೂ ಆನರಿ ಬುದ್ಧಿ ಹೇಳವಳೆ. ಅವಳು ಹೇಳಿದ್ಮೇಲೆ ಹೊಸಿ ನನಗೂ ಇದೇ ಸರಿ ಅಂತಲೂ ಅನ್ನಿಸ್ತೈತೆ. ಒಂದು ಮನ್ಸು ಒಪ್ಪಿದ್ರೆ ಬುದ್ಧಿ ಒಪ್ಪಕ್ಕಿಲ್ಲ, ಬುದ್ಧಿ ಒಪ್ಪಿದ್ರೆ ಮನ್ಸು ಒಪ್ಪಕ್ಕಿಲ್ಲ, ಹಂಗಾಯ್ತೈತೆ. ಏನು ಮಾಡೋಕ್ಕಾಗಿಲ್ಲ, ಆಗಿದ್ದಾಗಲಿ ಅಂತ ಬಾ ಹ್ಞೂ ಅಂತ ಅನ್ಬೇಕಾಟೆ. ಹ್ಞೂ ಕಣಪ್ಪ ಅವ್ವ, ನೀನು ಹೆಂಗೆ ಹೇಳ್ತೀರೋ ಹಂಗೆ, ನಂದೇನಿಲ್ಲ. ನಿಮ್ಗೆ ಹೆಂಗೆ ಇಷ್ಟ ಬರ್ತದ ಹಂಗೆ ಮಾಡ್ಕೊಳ್ಳಿ. ಅವ್ವ ಸದ್ಯಕ್ಕೆ ಒಪ್ಪಿಗೆ ಕೊಟ್ಬಿಟ್ಲು. ನಾನು ಹೇಳಿಲ್ವೇನಿ ನನ್ನ ಮಾತನ್ನ ನಂಬಕ್ಕಿಲ್ಲ ಅಂತೀರ. ಅವಳು ಒಪ್ಪಿದ್ಮೇಕೆ ನಾನು ಹೇಳಿದ್ಮೇಲೆ ಮುಗೀತು. ಅವಳು ಒಪ್ಕತ್ತಳ್ಕಂತೆ. ನೋಡಿ ನಿಮ್ಗೆ ಹೆಂಗೆ ಅನುಕೂಲ ಅನ್ನಿಸ್ತತೆ ಹಂಗೆ ಹೋಗಿ ಹೇಳಿ, ಹೇಳ್ಬಿಟ್ಟು ಅದೇನು ಎತ್ತ ಅಂತ ತಿಳ್ಸಕ್ಕೆ ಹೇಳಿ. ಸದ್ಯಕ್ಕೆ ಇದು ಒಂದಾರ ಬೆಲೆ ಕೊಟ್ಲಲ್ಲ, ಅದು ಖುಷಿ ಪಡು ನೀನು. ಯಾರದು ಕಲ್ಕಿಸಿ ಬೇಡ. ಇಲ್ಲ ಅಂದಿದ್ರೆ ಇತ್ತು ಅವಳಿಗೆ ಹೋಲ್ಬಿಡು. ಹ್ಞೂ ಅಂದು ಬದಿಕೊಂಡವಳು ಆಟಯ್ಯ. ನಾನು ಹೋಗಿ ಅಣ್ಣಂಗೆ ಹೇಳ್ತೀನಿ, ಆಯ್ತು ಬಿಡು ಇಟ್ಕೊಳ್ಳೋಣ ಅಂತವ. ನೋಡೋಣ ಯಾವಾಗ ಅನುಕೂಲ, ನಾಳಿಕ ಇಲ್ಲ ನಾಡಿದ್ದು ಇಟ್ಕೊಳಕ್ಕೆ ಹೇಳೋಣ. ಶಾಂತ ಯಾವಾಗ? ನಾಳಿಕ ಇಲ್ಲ ನಾಡಿದ್ದು ಇಟ್ಕೊಳಕ್ಕೆ ಹೇಳೋಣ, ನೀನೇನಂತೀಯ? ಅಯ್ಯೋ ನಮ್ಮವ್ವ ಖುಷಿ ನೋಡ ಇಲ್ಲಿ. ನಾಳಿಕ ನಾಡಿದ್ದ ಅಂತ ನನ್ನ ಕೇಳ್ತಾವಳು. ಎಲ್ಲ ಬಿಟ್ಬಿಟ್ಟು ಎಂಥ ವಿಷಯ ಕೇಳ್ತಾವಳು ನೋಡು. ಯಾವಾಗಾರ ಇಟ್ಕೊಳವ ನನಗೇನವ? ನಾಳಿಕಾರ ಇಟ್ಕ, ನಾಡಿದ್ದಾರ ಇಟ್ಕ, ಅನುಕೂಲ ನೋಡ್ಕೊಂಡು ಇಟ್ಕೊಳ್ಳಿ, ನಮ್ದೇನೈತೆ?
ಅವ್ವ ನಾನು ಹೇಳೋದಾದ್ರೆ ಅರ್ಜೆಂಟಾಗೆ ಮಡಿಕಬೇಡಿ, ನಾಡಿದ್ದಕ್ಕೆ ಇಟ್ಕೊಳ್ಳಿ. ಯಾಕೆಂದರೆ ಮನೆಗೆ ಹೊಸಿಯ ಸಾಮಾನು ಆಮೇಲೆ ನಿಂಗ ಕುಂಗುವೆ ರೆಡಿಯಾಗಕ್ಕೆ ಮಾಡೋಕ್ಕೆ ಏನೇನು ಬೇಕು ಅವೆಲ್ಲ ತರಿಸಿಟ್ಕೊಳ್ಳೋಕ್ಕೆ ಹೊಸಿಯ ಟೈಮ್ ಬೇಕಲ್ವೇ. ಈಗ ಆಲೆ ಇಟ್ಟತ್ತಾಗೈತೆ ಮತ್ತು ನಾಳೆಕಿ ಅಂದರೆ ಕಷ್ಟ ಆಯ್ತದೆ ಕಣವ. ನಾಡಿದ್ದಕ್ಕೆ ಇಟ್ಕೊಳ್ಳೋಕೆ ಹೇಳ್ಬಿಡು, ಒಳ್ಳೇದು. ಆಮೇಲೆ ನಾಡಿದ್ದು ದಿನವೂ ಯಾವತ್ತು ಇವತ್ತು ಯಾವಾರ, ಇವತ್ತು ಮಂಗಳವಾರ, ನಾಳೆ ಬುಧವಾರ, ಗುರುವಾರ, ಗುರುವಾರಕ್ಕೆ ಇಟ್ಕೋಬೋದು ಕಣವ, ಸರಿ ಹೋಯ್ತತೆ. ಇನ್ನು ಶುಕ್ರವಾರದ ದಿನವೂ ಇಟ್ಕೋಬೋದು. ನೋಡು, ಶುಕ್ರವಾರ ತೀರಾ ಲೇಟ್ ಆಯಿತು ಅಂದರೆ ಗುರುವಾರ ಕಾರ ಇಟ್ಕೋಬೋದು. ಅದನ್ನ ನಾಳೆಗೆ ಬೇಡ ಕಣವ, ತೀರಾ ಹಿಂಸೆ ಆಗ್ಬಿಡ್ತದೆ ಎಲ್ಲಾನು ಒಟ್ಟಿಗೆ ಮಾಡ್ಕೋಬೇಕು ಅಂದರೆ. ಓ, ನೀನು ಹೇಳೋದುವೆ ಸರಿನೇ ಕಣವ ಪುಟ್ಟಿ. ನೋಡೋಣ ಹಾಕು, ಅವರು ನಾಳಿಕೋ ನಾಳಿದ್ದೋ ಇಟ್ಕೊಳ್ಳೋಣ ಅಂದರು. ಶುಕ್ರವಾರ ದಿನ ಚಂದಾಗದೆ ಅಂದರೆ ಶುಕ್ರವಾರ ದಿನ ಬೇಕಾದ್ರೆ ಇಟ್ಕೊಳ್ಳೋಣ, ಕೇಳೋಣ. ಒಂದು 2 ದಿನ ಬಿಟ್ಕೊಂಡು ಇಟ್ಕೊಂಡ್ರು ನಮಗೂ ಎಲ್ಲ ಸರಿ ಹೋಯ್ತತೆ. ಇದ್ಕಿದ್ದಂಗೆ ಅಂದ್ರೆ ಕಷ್ಟನೇ ಆಯ್ತತೆ. ನೋಡೋಣ ತಡಿ, ಅಣ್ಣಂಗೆ ಕೇಳಿ ನೋಡ್ತೀನಿ. ಗುರುವಾರ ಅಂದ್ರೆ ಗುರುವಾರ, ಇಲ್ಲ ಶುಕ್ರವಾರ ಅಂದ್ರೆ ಶುಕ್ರವಾರ, ಹಂಗೆ ಮಾಡೋದು ಒಳ್ಳೇದಾಯ್ತು. ಹ್ಞೂ ಹಂಗೆ ಮಾಡಿ. ಶುಕ್ರವಾರಕ್ಕೆ ಅಂದರೆ ಇನ್ನೂ ಒಳ್ಳೇದೇ ಯಾಕಂತ ಕೇಳಿ ನೋಡಿ. ಶುಕ್ರವಾರ ಒಳ್ಳೆ ದಿನನೂ ಇರ್ತತೆ, ಶುಕ್ರವಾರ ಆದರೆ ಇನ್ನೂ ಒಳ್ಳೇದೇ. ಹಂಗೆ ಮಾಡಿದ್ರೆ ಆಯಿತು. ಈಗ ನೋಡ್ರಿ, ನೀವು 3 ಜನನೂ ಉಂಡ್ಬಿಟ್ಟು ಪುಟ್ಟಿ ಪದ ಏನೋ ತೊಳ್ಕೊಬಂದು ಇಟ್ಬಿಡವ. ಇನ್ನು ಮತ್ತೆ ಅದೇ ತಡ ಆಯ್ತದೆ, ದಿನೆಲ್ಲ ಅದೇ ಕೆಲಸ ಆಗೋಯ್ತು. ಆಮೇಲೆ ಪಟಪಟನ ಮುಗಿಸ್ಕೊಬಿಡು. ನನಗೋಸಿ ಕೆಲಸ ಐತೆ, ನಾನು ಬರ್ತೀನಿ. ಅಲ್ಲಿ ಇವ್ರು ಮದುವೆ ಮನೆಗೆ ಹೋಗ್ಬರ್ಬೇಕು, ನಾನೇನೋ ಕೇಳಬೇಕು, ಬರ್ತೀನಿ ನಮಗೆ. ಎಲ್ಲಪ್ಪ ನಮ್ಮೂರು ಬುಗ್ನಿಯರು ಒಬ್ಬರು ಕಾಣ್ತಾ ಇಲ್ಲ. ಅಯ್ಯೋ, ಏನಾರ ಒಂದು ವಿಷಯ ಗೊತ್ತಾಗದೆ ಏಳನ. ಅಯ್ಯೋ, 7ವರೆಗೂ ನನಗೆ ಸಮಾಧಾನ ಇರಕ್ಕಲ್ಲ. 7 ಅಂತ ಹುಡುಕಿದ್ರೆ ಈ ಲೌಡಿಯವ್ರು ಸಿಗಕ್ಕಲ್ಲ. ಎಲ್ಲೋ ಕೂತ್ಕೊಂಡು ಪಟ ಹೊಡಿತಿರ್ತಾರ ಕಾಣೆ. ಇನ್ನೇನಿಲ್ಲ, ಎಲ್ಲಿಂದ ಎಲ್ಲಿಗೆ ಹೋಗ್ಲಿ, ಗತ್ತಕ್ಕೆ ಹೋಗ್ಲಿ, ಹೊಲ್ತಕ್ಕೆ ಹೋಗ್ಲಿ, ಮನೆತಕ್ಕೆ ಬರಲಿ, ಕೂತ್ಕೊಂಡು ಪಟ್ಟ ಹೊಡೆಯೋದೇ. ಯಾವ ಜಾಗ ಹೊಡಿಕೊಂಡು ಕೂತ್ಕೊಂಡು ಪಟ್ಟ ಹೊಡಿತಾವ್ರ ಕಣೆ ಏನು. ಓ, ಅಲ್ಲಿ ಅವ್ರು ಹೊಲತ್ತವ್ರಲ್ಲೋ ಇವಂತವ ಯಾರುತ್ತವ, ಅವನು ನಿಂಗಣ್ಣನ ಹೊಲತ್ತವ. ಓ, ನಾನು ಈ ಕಡೆ ಎಲ್ಲ ಹುಡ್ಕೊಂಬಂದ್ರೆ ಮತ್ತೆ ಇನ್ನೇನು ಸಿಗ್ತಾರೆ ನೋಡಲ್ಲ. ಅಲ್ಲೂ ಕೂತ್ಕೊಂಡು ಲಾವ್ ಹೊಡಿತಾವ್ರೆ. ಅಯ್ಯೋ, ಇಲ್ಲ ಹೊಡೀರಿ ಎಲ್ಲೋ ಪಟ ಹೊಡ್ಕೊಂಡು ಲಾವ್ ಹೊಡ್ಕೊಂಡು ಕೂತ್ಕೊಳ್ಳೋದೇ ಹೊರ್ತು ಏನು ಕಿಸ್ ದಬಾಕದ ಆಡಲ್ಲ ಐತಿ. ಅವ್ವ ಸಾವಿತ್ರಕ್ಕೆಲ್ಲ ಎಲ್ಲೋ ಹಂಗೆ ಅವಳು ನೋಡು, ನಾವಿನ್ನೂ ಇಲ್ಲೇ ಇದ್ದೀವಿ. ಅದು ಹೆಂಗೆ ಮಾಡ್ಕೊಯ್ತಿದ್ಯೋ ಕಾಣಕನೆ ತಾಯಿ, ಸೊಂಟೆಲ್ಲ ಹಿಡ್ಕಂತು ನನಗಂತುವೆ. ಯಾವ ಹಿಂಗೆ ಬಗ್ಗೆ ಮಾಡ್ತಾಳೆ, ಅಥವಾ ಕೂತ್ಕೊಬಿಟ್ಟು ಮಾಡ್ಕೋಗೋಣ ಅಂತವ ಚಕ್ಕಲ್ ಬಲಕಂದು. ಹೋಗತ್ತಾಗಿ ನನಗಾಯ್ತಾ ಇಲ್ಲಕಂತೆ. ಆಲ ಎಲ್ಲೋಗಿದೆಯೇನಂತ ಅದು ಏಕ್ ಬಿರುಬಿರುನು ಮಾಡ್ಕೋದೆ ನೀನು ಸಾವಿತ್ರಕ್ಕ. ಹೋಗತ್ತಾಗಿ ಈ ಬಾಗಿ ಸುಶೀಲಿ ಇವರು ಪರವಾಗಿಲ್ಲವ. ನಂದೆ ಸಾಕ್ತಾ ಇಲ್ಲಕಂತ ಹೋಗತ್ತಾಗಿ. ನನಗಂತೂ ಸೊಂಟ ಬಿದ್ದೋದಂಗೆ ಆಯ್ತೈತಿ. ನೀನು ಹಂಗೆ ಮಾತು ಬಿಟ್ಟು ಬಿರುಬಿರುನ ಕೈ ಆಡಿಸಿದ್ರೆ ಭಂಗ ಆಯ್ತದೆ. ನೀನು ಕೆಲ್ಸ ಕಮ್ಮಿ, ಮಾತು ಜಾಸ್ತಿ. ಏನ್ ಮಾಡ್ತೀಯ? ಚೆನ್ನಾಗಂದ ಬಿಡಾಕ, ಕೇಳ ಅನ್ನಿಸ್ಕೊಳ್ಳೋದು ಅಂತಾರಲ್ಲಿ ಇದೆ ಇರ್ಬೇಕು ಉಳ್ದು. ನೀನು ತಾನೆಯ ಸುಮ್ಕೆ ಮಾಡೇ ರುಚಿ ಅದೇನು ಹಂಗೆ ಇದು ಮಾಡ್ತೀಯ. ಅಲ್ಲ, ನಾವೆಲ್ಲ ಮಾಡ್ಕೊ ಬರ್ತಾ ಇದ್ದೀವಿ. ನೀನು ನೋಡಿದ್ರೆ ಬರೀ ಇನ್ನೂ 4 ಲೈನ ಹಿಂಗೆ ಮಾಡ್ಬಿಟ್ಟು ಸೊಂಟ ಹಿಡ್ಕೊಂಡಿದ್ದೀಯಲ್ಲ, ಅಂಥದ್ದು ಏನು ಮಾಡ್ತೀಯ ಅಲ್ಲಿ ಸೊಂಟ ಹಿಡ್ಕೊಂಡಿದ್ಕೊಳ್ಳ ಅಂತದ. ಅಲ್ಲ, ನಾನು ಆಟೋತ್ತಿಂದ ನೋಡ್ತಾ ಇದ್ದೀನಿ. ಒಬ್ಬ ಲೌಡ್ಯಾರವ ಈ ಕಡೆಗೆ ನೋಡಿದ್ರೆ ನೋಡು, ಇಲ್ಲ ನೋಡ್ದಾರಂಗೆ ಭಂಗ ಮಾಡ್ತಾವ್ರ ಏನೋ ಕಾಣಕನವ. ನಮ್ಮ ಊರು ಹೆಂಗಸ್ರು ಅಯ್ಯೋ ದೇವ್ರೆ, ಒಂದು ಊರನ್ನೇ ಆಳ್ಬಿಡ್ತಾರೆ ಎಲ್ಲ ಹೊಡೀರು ಬಿಟ್ಟುಬಿಟ್ರೆ. ಅಲ್ಲ, ಇದಕ್ಕಿದ್ದಂಗೆ ಎಲ್ಲರೂ ಯಾಕೆ ಹಿಂಗೆ ನಿಂತ್ಕೊಬಿಟ್ರು? ಇವಳೇನು ಸಲೀಸ್ ನನ್ನ ಮುಂದಕ್ಕೆ ಬಂದು ನಿಂತ್ಕೊಬಿಟ್ಲಲ್ಲ. ಯೋನ್ಗೆ ಅಂದೆ ಅಂತ ಕೇಳಿಸ್ಕೊಬಿಟ್ರೆ ಹೆಂಗೆ ನಾನು ಅಂದದ್ದ ಅಂತ. ನಿನ್ನೆ ಹುಡುಕ್ತಿದ್ದೆ ಕಣೆ ಬಸನಮ್ಮ, ನಾನಂತದೆ ನಿಂತಪ್ಪ ಒಂದು ಮಾತು ಕೇಳಬೇಕಾಗಿತ್ತು. ಅದಕ್ಕೆ ಹಂಗೆ ಒಡ್ಡ ಬಂದೆ ನಾನು. ಇವಳು ನಿಂಗಮ್ಮಂಗೆ ಅವರ ದೊಡ್ಡಪ್ಪನ ಅಡುಗೆ ಕೂಟ ಮದುವೆ ಮಾತುಕತೆ ಆಯ್ತಾ ಅದ? ಹ್ಞೂ, ಯಾಕೆ ನಿಂಗೆ ಗೊತ್ತಿಲ್ವೇ? ಅವರು ಮದುವೆ ಮಾಡ್ಕೊಡಕ್ಕಲ್ಲ ಅಂದಿದ್ರು ಮೊದಲು. ಈಗ ತೋಪಕ್ಕೂ ಒಪ್ಪವಳೆ, ಹಣೆಯನ್ನು ಒಪ್ಪೈತೆ. ಮದುವೆ ಮಾಡ್ಕೊಡ್ತಾರಂತೆ. ಬಂದವನೇ ಅವನು ಅಳಿಯ. ಇನ್ನೇನು ಇವತ್ತು ನಾಳೆಗೆ ವಿಡಶಾಸ್ತ್ರ ಮಾಡಿದ್ರಯ್ಯ. ಓ ಅಚ್ಚಯ್ಯ, ಮೊನ್ನೆದಿನ ತೋಪಕ್ಕ ಬೀದಿ ನಿಂತ್ಕೊಂಡ್ ಬಾಯಿಗೆ ಬಂದಂಗೆ ಬೈದ್ಲು, ಹೇಳ್ಕೊಟ್ಟವಳೆ ಹಂಗೆ ಹಿಂಗೆ ಅಂತವ. ಓ, ನಾವು ಇದ್ಯಾರ್ಗಂತಾಳೆ ಅಂತ ಅನ್ಕೊಂಡು ನೀನಿದ್ದಲ್ಲ ಅದಕ್ಕೆ ಹಂಗೆ ಓಡ ಬಂದ ಅವಳು ಕೇಳಕ್ಕೆ. ನಿನ್ನ ಮನೆ ತೋಪಕ್ಕ ಜೊತೆ ನಿಂತಿದ್ದಲ್ಲ ಏನು ವಿಷಯ ಅಂತವ. ನೋಡ್ದ, ಅಲ್ಲ ನಾವೇನಂತಿದ್ದೀವಿ ಅಂತ ಹಂಗೆ ಬೀದಿ ನಿಂತ್ಕೊಂಡು ಮಾತಾಡಿದ್ರಂತೆ. ಅವಳ ಮಗಳಿಗೆ ಈಗ ಮದುವೆ ಮಾಡ್ಕೊಡೋದ, ಆಗ್ಲೇ ಮಾಡ್ಕೊಡ್ಬಾರ್ದ? ಈಗ 2ನೇ ಹೆಂಡತಿ ಅಲ್ವಾ, ಅದೇನೋ ಈಗ ನಿಮ್ಮ ಅವ್ಗೆ ಬುದ್ಧಿ ಗಟ್ಟಿ ಆಯ್ತಾ, ಹಳೆ ಗಂಡು ಪಾದಗತಿ ಅಂತ ಅವನಿಗೆ ಮಾಡ್ಕೊಡ್ತಾವಳ, ಯಾರು ಕಟ್ಗಲ್ದೇ ಇರೋದಕ್ಕೆ ಅಂತ ಅಲ್ಲವಾ ನನ್ನ ಮಗಳಿಗೆ ಹಂಗಿಸ್ತಾರಂತೆ. ಇವ್ರು ಹೆಂಗಸ್ರು ಅಂತ ನಿಂತ್ಕೊಂಡು ಬೈತಾ ಇದ್ಲು. ಅವಳು ನಿಂಗೆ ಹೋಗಿ ಹೇಳಿರೋದು, ಅದು ಯಾರು ಏನಂದ್ರೋ ಕಾಡೆ ಇಲ್ಲ ಸುಮ್ಕೆ ಹೇಳಿದ್ಲು, ಅದನ್ನ ಹೇಳಕ್ಕಾಗಲ್ಲ. ನನಗೇನೋ ಅವಳ ಮೇಲೆ ನಂಬಿಕಿಲ್ಲ. ಅಕ್ಕಂಗೆ ಬಾಯಿಗೆ ಬಂದಂಗೆ ಬೈತಾ ಇದ್ಲು. ಓ, ಅದೇ ಅನ್ಕಂಡೆ ನಾನುವೇ, ಇದ್ಯಾಕೆ ಹಿಂಗೆ ಬೈತಾ ಕೂತಾಳು ಊಸಳಗ ರೋಡಿಗೆ ಬಂದು ಅಂತವ. ನೋಡ್ದ, ಅಲ್ಲದೆ ಮಗಳು ಪಿಕಿಂಗ್ ಮಾಡ್ಗವಳೆ, ಅದಕ್ಕೆ ಊರ ಹೆಂಗಸನ್ನೆಲ್ಲ ಸೇರತ್ತಾಗ ಒಟ್ಟಿಗೆ ಜಾಡ್ಸವಳೆ ಇವಳು. ಅಯ್ಯೋ, ಏನು ನಮ್ಮ ತೋಪಕ್ಕೆ ಇನ್ನೂ ಬುದ್ಧಿ ಕಲಿಲ್ಲವ, ಯಾರು ಹೆಂಗೆ ಯಾರು ಏನು ಅಂತ ಸುಮ್ಮನೆ ಬೈಯೋದನ್ನು ಗೊತ್ತು. ಅವಳು ಮೊದ್ಲಿಂದಲೂ ಅದೇ ಸಲ ಬಾರೆ, ಮಗಳು ಏನಂತಾಳೆ, ಮಗಳು ಏನು ಮಾಡ್ತಾಳೆ ಅದೇ ಅವಳಿಗೆ ಸರಿ. ಮಗಳು ಹೇಳಿದ್ದೆ ಕೇಳೋದು. ಅಯ್ಯೋ ಬಾತಾಗಿ ಯಾರೋ ಹೊತ್ಲಕ್ಕೆ ಮದುವೆ ಮಾಡಿ ಕಳಿಸಿದ್ರೆ ಸಾಕು, ನಮಗೇನಾಗಬೇಕು, ಯಾರಿಗೆ ಕೊಟ್ಟು ನಾವ್ಯಾಕೆ ಮಾತಾಡಕ್ಕೆ ಹೋಗೋಣ? ಮಾತಾಡಿದ್ರೆ ನಮ್ಗೆ ಆಯ್ತದೆ, ಮಾತಾಡಲಿಲ್ಲ ಅಂದ್ರೆ ತಲೆ ಕೆಡ್ಸ್ಕೊಳಕ್ಕೆ ಸುಮ್ಕೆ. ಅದು ದಿಟ್ವೇ ಕಣೆ ಅಕ್ಕ, ಮಾತಾಡಲಿಲ್ಲ ಅಂದಮೇಲೆ ನಾವ್ಯಾಕೆ ತಲೆ ಕೆಡ್ಸ್ಕೊಳಕೋಬೇಕು? ಯಾಗಾರ ಅನ್ಕೊಳ್ಳೋಗ ಅಂದ್ರೆ ಅನ್ಕತ್ತಾಳೆ. ನಮಗೇನು ಯಾರೇನು ಮಕ್ಳದೇನು ಎಲ್ಲಿದ್ರು ಸಂದಾಕಿರ್ಬೇಕು ಆಟೆಯ. ಹ್ಞೂ ಆಟೆಯ. ನಾನು ಅದಕ್ಕೆ ಹಿಂಗೆ ಹೋಯ್ತದ್ನ ನಿಮ್ಮನ್ನು ನೋಡಿದ್ನಲ್ಲ, ತಡಿ ಮಾತಾಡ್ಸ್ಕೆ ಹೋಗೋಣ, ಏನು ಮಾತುಕತೆ ಆಗಿರೋದಿರು ಗೊತ್ತೋ ಏನೋ ಕೇಳೋಣ ಅಂತಲೇ ಈ ಕಡೆಗೆ ಬಂದೆ. ಹಿಂಗೆ ಒಂದು ಕೋಸ್ ಕೀಸ ಕುಯ್ದು ಆ ಕಡೆ ಕಿಟ್ಟಿದ್ರು ಕೊಡ್ರೆ ಒಂಚೂರ
ಸಾರಿಗೆ ಆಯ್ತದೆ ಇಲ್ಲ ಪುಲ್ಲಿನಾರ ಮಾಡ್ಕೋಬೋದು. ಯಾವುದು ಬೇಕಿತ್ತಿಲ್ವೇ? ನಾನು ಅನ್ಕೊಂಡೆ ಅವಳು ಇದಕ್ಕೆ ಬಂದವಳೆ ಅಂತ. ನೋಡಿ ಹಂಗೆ ಆಯ್ತು. ಅಯ್ಯೋ ನಾನು ಒಂದು ಇಲ್ದಾನೆ ಸುಮ್ಮನೆ ಬರೋಕ್ಕಿಲ್ವಲ್ಲ ಅವಳು. ಏನಾದ್ರು ಮಾತ್ರ ದೊಡ್ಡದಾಗಿ ಅಯ್ಯೋ ಹಿಂಗೆ ಬಂದೆ ಹಂಗೆ ಬಂದೆ ಅಂತಾಳೆ. ಅದು ಇದು ನೋಡ್ರೋತಿ ಬಂದವಳು ಕೋಸ. ಓ ಕಿತ್ತಿಡಕ್ಕಿದೆ ನಮ್ಮ ಮಾಮೂಲ ನೋಡು. ಇದ್ರ ನೀನೇ ನೋಡಿ ಕಿತ್ಕೋಗಲ್ಲ ಕೇಳ್ಬಿಟ್ಟು ಕೂತೈತೆ ನೋಡಲ್ಲ. ಅಂತ ಕೇಳಿದಾಗ ನೀನು ಯಾಕೆ ಕೇಳ್ತಾ ಇದ್ದೆ? ನೀವೇನಾರ ಕಿತ್ತಿಡ್ಕೊಂಡಿದ್ರೆ ಕೊಡಿ ಅಂದೆ. ಇಲ್ಲಕ್ಕಂತ ಹೋಗಿ ಬಸಣಕ್ಕ ನೀನ್ ತಾನೇ ಅದು ಏನಾರ್ತಿ ಇಲ್ಲಿ ನೋಡಿಲ್ಲಿ ಇನ್ನು ಎಲೆ ಈಗ ಅಂಟ್ಕೊಂಡವೆ. ಇನ್ನು ಕೋಸ ಆಗಕ್ಕೆ ಸುಮಾರು ದಿನ ಬೇಕು. ನಾವಿಲ್ಲಿ ಕೋಸಿನ ಬಡ್ಡೆ ಕಾಳೆ ಬಿಡು ಬಿದ್ದದಲ್ಲ ಏನು ಹೊಸಿ ಬಿದ್ದೈತಾ? ಗೊಬ್ಬರ ಹಾಸಿದ್ರೆ ಇದಾಗ್ತದೆ ಇನ್ನ ಅಂತ ಒಣ್ಣ ಪಾಪ ಆಳ್ಗೇಳಿ ಎಲ್ಲನೂ ಮಾಡಿಸ್ತಾ ಕೂತದೆ. ಆದ ತೆಗಿತಾ ಇದೀವಿ. ಎಲ್ಲಿ ಇದ್ರೊಳಗೆ ಎಲ್ಲಿ ಕೋಸದೆ ನೋಡಿ ನೀನೇ ಒಂದು ಗಿಡಗಳು ನೋಡಂದಪ್ಪ. ನೀನು ತಾನೇ ಅವಳ ದಡ್ಡಿ ಹಂಗೆ ಅವಳು ಆಡೋದಕ್ಕೂ ನೀನು ಹೇಳೋದಕ್ಕೂ ಸರಿಯಾಗದೆ. ಏನು ಕೇಳ್ತೀವೇನು? ಇನ್ನುವೇ ಒಂದು 15-20 ದಿನ ಹೋಗ್ಬೇಕು ಕಣೆ ಅಕ್ಕ. ಈ ನೋಡೋಣ ನೀನೇ ನೀನು. ಓ ಹಂಗೆ ಮತ್ತೆ ಹಂಗೆ ಹೇಳಿ ಮತ್ತೆ ನಂಗೆ ಹೆಂಗೆ ಗೊತ್ತು ಆಗ್ಯಾವೇನೋ ಅಂತ ನಾನು ಅನ್ಕಂಡೆ. ಈ ಲೌಡಿ ಹೇಳೋದು ನೋಡಿದ್ರೇನೋ ಆಗ್ಯಾವೆ ಇಸ್ಕೊಂಡು ಹೋಗೋದೇ ಕೇಳಿ ಅನ್ನೋಂಗೆ ಹೇಳ್ತಾಳೆ. ಮಾಡ್ಕೊಳ್ಳಿ ಆಯಿತು. ಸೋಮಕಿ ಕಡೆಗೆ ಬಂದಿದ್ದು ಪ್ರಯೋಜನ ಇಲ್ಲವ. ನಾನು ಹಂಗೆ ಹೋಗಿದ್ರು ಆಗಿತ್ತು. ನಮಸ್ತೆ ಸ್ನೇಹಿತರೆ, ನಾನು ಈ ಕತೆ ಮುಂದುವರೆದ ಭಾಗವನ್ನು ನಾಳಿನ ಎಪಿಸೋಡಲ್ಲಿ ಹಾಕ್ತೀನಿ. ನಿಮಗೆ ಇವತ್ತಿನ ಕತೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಆಗದ ವಿಡಿಯೋ ನೋಡ್ತಾ ಇದ್ದೀರೋ ಅವರೆಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ, ಹೆಚ್ಚೆಚ್ಚು ಶೇರ್ ಮಾಡಿ, ಹೈಪ್ ಕೊಡಿ. ನಮಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಸ್ನೇಹಿತರೆ. ಇವತ್ತಿನ ಹಳೆಯ ಸೊಗಡನ್ನ ಕಾಪಾಡ್ಕೊಳ್ಳೋ ಒಗಟೇನಪ್ಪ ಅಂತಂದರೆ, ಅನ್ನ ಮಾಡಲಿಕ್ಕೆ ಬಾರದ ಅಕ್ಕಿ ಯಾವುದು? ಉತ್ತರ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.